ಬಾಲ್ಯದಲ್ಲೇ ಮಕ್ಕಳನ್ನು ಸರಿದಾರಿಯಲ್ಲಿ ಪಳಗಿಸು, ಮುಪ್ಪಿನಲ್ಲೂ ಅವರು ಆ ಪದ್ಧತಿ ಮೀರಿ ನಡೆಯದಿರಲಿ. ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೆ, ನಮ್ಮ ಜೀವನದಲ್ಲಿ ನೀವು ನೀಡಿರುವಂತಹ ಮಕ್ಕಳಿಗಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಂದನೆಯನ್ನ ಸಲ್ಲಿಸುತ್ತೇವೆ. ಕರ್ತನೆ, ನೀವು ಕೊಟ್ಟ ಮಕ್ಕಳನ್ನ ಬೆಳೆಸಲು, ಪೋಷಿಸಲು ಮತ್ತು ಅವರನ್ನ ನಿಮ್ಮ ಮಾರ್ಗದಲ್ಲಿ ಮತ್ತು ನಿಮ್ಮ ದೈವಿಕ ಮಾರ್ಗದರ್ಶನದಲ್ಲಿ ನಡೆಸಲು ನಿಮ್ಮ ಕೃಪಾ ಅನುಗ್ರಹವನ್ನ ಪ್ರತಿಯೊಬ್ಬ ತಂದೆ ತಾಯಿಗೂ ನೀಡಿರಿ. ಪ್ರತಿಯೊಂದು ಮಗುವು ನಿಮ್ಮ ಕೃಪೆಯಿಂದ ಬುದ್ಧಿವಂತರು, ಆರೋಗ್ಯವಂತರು, ಆಯುಷ್ವಂತರು, ದೇವರ ಮಕ್ಕಳಾಗಿ ಬಾಳಲು ಆ ಮಕ್ಕಳನ್ನ ಆಶೀರ್ವದಿಸಿರಿ. ಪ್ರತಿಯೊಬ್ಬ ತಂದೆ ತಾಯಿಯು ಅಥವಾ ಪೋಷಕರು ಬಾಲ್ಯದಲ್ಲಿ ತಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ಗಳನ್ನ ಪರಿಚಯಿಸುವ ಬದಲಾಗಿ ದೇವರ ಪ್ರಾರ್ಥನಾ ಜೀವನದಲ್ಲಿ ಬೆಳೆಸುವಂತಹ ಕೃಪಾ ಅನುಗ್ರಹ ನೀಡಿರಿ. ಮಕ್ಕಳ ಕೈಗೆ ಮೊಬೈಲ್ ಬದಲಾಗಿ ದೇವರ ಗ್ರಂಥಗಳನ್ನ, ಕೀರ್ತನೆಗಳನ್ನ, ದೇವರ ವಾಕ್ಯವನ್ನ ಪಠಿಸುವಂತಹ ಅಭ್ಯಾಸವನ್ನ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಲ್ಪಿಸಿಕೊಡುವಂತಹ ಕೃಪಾ ಅನುಗ್ರಹ ದಯಪಾಲಿಸಿರಿ. ಬಾಲ್ಯದಲ್ಲಿ ಮಕ್ಕಳು ದೇವರ ಪ್ರಾರ್ಥನಾ ಜೀವನದಲ್ಲಿ ಬೆಳೆದರೆ ಯೌವನದ ಜೀವನದಲ್ಲಿ ಮಕ್ಕಳು ಲೌಕಿಕ ಆಶಾಪಾಶಗಳಿಗೆ ಬಲಿಯಾಗದೆ ಯೌವನದಿಂದ ಮುಪ್ಪಿನವರೆವಿಗೂ ದೇವರನ್ನ ಅನುಸರಿಸುವರು. ಎಷ್ಟೇ ಕಷ್ಟ ಬಂದರೂ ಲೌಕಿಕ ದುಷ್ಟ ಚಟಗಳಿಗೆ ಬಲಿಯಾಗದೆ ದೇವರ ಮಾರ್ಗದಲ್ಲಿ ನಡೆಯುವಂತಾಗಲಿ. ಮಾರ್ಗ, ಸತ್ಯ, ಜೀವ ನಾನೇ ಎಂದಂತ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಈ ಮಕ್ಕಳು ಸತ್ಯದ ಮಾರ್ಗದಲ್ಲಿ ನಡೆದು ಜೀವಮಾನ ಕಾಲವಲ್ಲ ದೇವರಿಗೆ ಸಾಕ್ಷಿಯಾಗಲಿ ಎಂದು ಪ್ರಾರ್ಥಿಸಿದ್ದೇನೆ. ಆಮೆನ್.